ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕಲ್ಲಂಗಡಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ಬಳಸ್ಕೊಂಡು ತುಂಬಾ ಈಸಿಯಾಗಿ ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ರೀತಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನು ತಗೊಳ್ತಿದ್ದೀನಿ. ಯಾಕಂದರೆ ನನಗೆ ಬೇಕಾಗಿರೋದು 2 ಗ್ಲಾಸ್ ಅಷ್ಟೇ. ಜ್ಯೂಸನ್ನ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೇನಾದರೂ ಜಾಸ್ತಿ ಜ್ಯೂಸ್ ಬೇಕು ಅಂತಂದರೆ ಕಂಪ್ಲೀಟಾಗಿ ಒಂದು ಕಲ್ಲಂಗಡಿ ಹಣ್ಣನ್ನು ಬಳಸ್ಕೊಳ್ಬೋದು. ಇವಾಗ ನೋಡಿ, ಈ ಹಣ್ಣಲ್ಲಿರ್ತಕ್ಕಂಥ ಪಲ್ಪನ್ನ ಮಾತ್ರ ನಾವು ತಗೊಂಡು ಬರಬೇಕಾಗುತ್ತೆ. ನೋಡಿ, ಈ ರೀತಿ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ಹಣ್ಣನ್ನು ಮಾತ್ರ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಬೀಜಗಳನ್ನ ತೆಗೆದಿಲ್ಲ. ಆದಷ್ಟು ಸ್ವಲ್ಪ ಹಣ್ಣಿನಲ್ಲಿ ಬೀಜ ಜಾಸ್ತಿ ಇತ್ತು. ಎಷ್ಟೇ ತೆಗೆದ್ರೂ ಬೀಜಗಳು ಹಾಗೆ ಉಳ್ಕೊಂಡು ಬಿಡುತ್ತೆ. ಹಾಗಂತ ಜ್ಯೂಸಿನ ಕಹಿ ಆಗೋದಿಲ್ಲ. ಬೀಜ ಇತ್ತು ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಇಲ್ಲ ಅಂತಂದರೆ ಸೀಡ್ಲೆಸ್ ಇತ್ತು ಅಂದರೆ ಇನ್ನೂ ಉತ್ತಮ. ಸೀಡ್ ಇತ್ತು ಅಂದರೂ ಪರವಾಗಿಲ್ಲ, ನಾವು ತಗೊಳ್ಬೋದು. ಇವಾಗ ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ಸಕ್ಕರೆ ಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಸ್ವೀಟ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಕಡಿಮೆ ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟ್ ಕಡಿಮೆ ಇತ್ತು ಅಂತಂದರೆ ನಿಮಗೆ ಎಷ್ಟು ಸ್ವೀಟ್ ಹಿಡಿಸುತ್ತೋ ಅಷ್ಟು ಸಕ್ಕರೆ ಹಾಕಿ ಈ ರೀತಿ ನುಣ್ಣಿಗೆ ರುಬ್ಕೊಂಡು ಬನ್ನಿ. ನೀರು ಸೇರಿಸ್ಕೊಳ್ಬಾರ್ದು. ಯಾವುದೇ ಕಾರಣಕ್ಕೂ ಈ ಜ್ಯೂಸಿಗೆ ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಸೀಡ್ಸು ಜಾಸ್ತಿ ಇತ್ತು, ಬೀಜಗಳು ಭಾಳ ಇತ್ತು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ಟ್ರೇನ್ ಮಾಡ್ಕೊಳ್ತಿದ್ದೀನಿ, ಸೋಸ್ಕೊಳ್ತಿದ್ದೀನಿ. ನಿಮಗೇನಾದರೂ ಬೀಜ ಕಡಿಮೆ ಇತ್ತು ಅಂತಂದರೆ ಪರವಾಗಿಲ್ಲ, ಶೋಧಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆದರೆ ಬೀಜಗಳು ಒಂದು ಸ್ವಲ್ಪ ಮಕ್ಕಳಿಗೆ ಸಿಕ್ಕಾಗ ತಿನ್ನೋದು ಕಡಿಮೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಶೋಧಿಸ್ಕೊಳ್ತಿದ್ದೀನಿ. ಶೋಧಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಹಣ್ಣಿನ ಅಂಶ ಹೋಗೋದಿಲ್ಲ. ತೋರಿಸ್ತೀನಿ ನಿಮಗೆ. ಈ ರೀತಿ ಒಂದು ಜರಡಿಗೆ ಹಾಕಿ ಸೋಸ್ಕೊಂಡಾಗ ಮೇಲ್ಗಡೆ ಬರೀ ಬೀಜದ ಅಂಶ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಹಣ್ಣೇನು ವೇಸ್ಟ್ ಆಗೋದಿಲ್ಲ. ಇಲ್ಲ, ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಇವಾಗ ತೋರಿಸ್ತಿದ್ದೀನಿ. ಈ ರೀತಿ ಬೀಜ ಕಟ್ಟಾಗಿರುತ್ತಲ್ಲೇ ಆ ಬೀಜನ ನಾವು ಹೊರಗಡೆ ತೆಗೆದಿದ್ದೀನಿ ಅಷ್ಟೇ. ಇವಾಗ ನ್ಯಾಚುರಲ್ ಆಗಿ ಕಲ್ಲಂಗಡಿ ಹಣ್ಣಿನ ಒಂದು ಜ್ಯೂಸು ರೆಡಿಯಾಗಿದೆ. ಹೀಗೆ ಕೂಡ ನೀವು ಕುಡ್ಕೊಳ್ಬೋದು, ಹೀಗೆ ಕೂಡ ಬಳಸ್ಕೊಳ್ಬೋದು ಜ್ಯೂಸನ್ನ. ಇಲ್ಲ, ನಮಗೆ ಇನ್ನೂ ಸ್ವಲ್ಪ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಜ್ಯೂಸ್ ರೀತಿಯಲ್ಲಿ ಬೇಕು ಅಂತಂದರೆ ಈ ಒಂದು ಹಣ್ಣಿನ ಜ್ಯೂಸಿಗೆ ನಾವಿಲ್ಲಿ ಹಾಲನ್ನ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1/4 ಗ್ಲಾಸ್ ಆಗುವಷ್ಟು ಮಾತ್ರ ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ಬೋದು. ನಿಮ್ಮ ಇಷ್ಟ, ಎಷ್ಟು ಬೇಕೋ ಅಷ್ಟು ಹಾಲನ್ನ ಸೇರಿಸ್ಕೊಳ್ಬೋದು. ಹಾಗಂತ ಜಾಸ್ತಿ ಸೇರಿಸಿದ್ದಾಯಿತು ಅಂದರೆ ಜ್ಯೂಸು ತೀರಾ ತಿಳಿ ಅನ್ನಿಸ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ. ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಸೇರಿಸ್ಕೊಳ್ಬೋದು. ಸಬ್ಜಾ ಸೀಡ್ಸು ಅಥವಾ ಚಿಯಾ ಸೀಡ್ಸ್ನ ಆರೋಗ್ಯಕ್ಕೂ ಕೂಡ ಎರಡು ತುಂಬಾ ಒಳ್ಳೆಯದು. ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅಂದರೆ ದೇಹನ ತಂಪಾಗಿಡುತ್ತೆ ಅನ್ನೋದಕ್ಕೋಸ್ಕರ. ಕಲ್ಲಂಗಡಿ ಹಣ್ಣಿನ ಜೊತೆಗೆ ಇದು ಕೂಡ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ರೆಡಿಯಾಗಿದೆ. ನಿಮ್ಗೆ ಈ ಜ್ಯೂಸು ಏನಾದರೂ ಇನ್ನೂ ಗಾಢವಾಗಿರ್ತಕ್ಕಂಥ ಕಲರಲ್ಲಿ ಬೇಕು ಅನ್ನೋದಾಯಿತು ಅಂತಂದರೆ ರೋಸ್ ಸಿರಪ್ ಏನಾದರೂ ಇತ್ತು ಅಂತಂದರೆ ಸೇರಿಸ್ಕೊಳ್ಬೋದು. ಇಲ್ಲ ಅಂದರೆ ಇಲ್ಲ, ಪರವಾಗಿಲ್ಲ, ನಡೆಯುತ್ತೆ. ನಾನಿಲ್ಲಿ ಸೇರಿಸಿಲ್ಲ. ಹಾಗೆ 1 ಬಟ್ಲಾಗುವಷ್ಟು ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಪಲ್ಪ್ ಸಿಕ್ತು ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇಷ್ಟ ಅಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇಷ್ಟೇ ಸಿಂಪಲ್ಲಾಗಿ ಈ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ನಾವು ರೆಡಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಎಸೆನ್ಷಿಯಲ್ ಹಾಕದೆ ಕೂಡ ನಾವು ಮನೇಲೇ ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ. ಬೇಕು ಅಂದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಹಾಗೆ ಈ ಜ್ಯೂಸನ್ನ ಮಾಡುವಾಗ ನೀರನ್ನ ಸೇರಿಸ್ಕೊಳ್ಬೇಡಿ. ನೀರನ್ನ ಸೇರಿಸೋದ್ರಿಂದ ಏನು ಅಂತಂದರೆ ಆಲ್ರೆಡಿ ಕಲ್ಲಂಗಡಿ ಹಣ್ಣಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀರಿನಂಶ ಇರುತ್ತೆ. ನಾವು ಹೊರಗಡೆಯಿಂದ ಹೆಚ್ಚುವರಿ ನೀರು ಸೇರಿಸಿದಾಗ ಹಣ್ಣಿನ ಒಂದು ಟೇಸ್ಟ್ ಬದಲಾಗಿಬಿಡುತ್ತೆ. ಹಾಗೆ ಜ್ಯೂಸ್ ಕೂಡ ಟೇಸ್ಟ್ ಆಗಿರೋದಿಲ್ಲ. ಹಾಗಾಗಿ ಅಷ್ಟು ಅಂದರೆ ಹಣ್ಣಿನಲ್ಲಿ ಎಷ್ಟು ನೀರಿನಂಶ ಇರುತ್ತೆ ಅಷ್ಟೇ ಸಾಕು. ಬೇಕು ಅಂದರೆ ಮೇಲ್ಗಡೆ ಹಾಲನ್ನು ಹಾಕ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಸಣ್ಣದಾಗಿ ನಾನು ಒಂದು 2 ಗೋಡಂಬಿ ಅಥವಾ ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೆ. ಇದು ಕೂಡ ಆಪ್ಷನಲ್, ಸೇರಿಸ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಬಟ್ ಸೇರಿಸ್ಕೊಳ್ಳೋದ್ರಿಂದ ಜ್ಯೂಸ್ ಕುಡಿಯುವಾಗ ಅಲ್ಲಲ್ಲಿ ನಮಗೆ ಬಾಯಿ ಸಿಕ್ಕಾಗ ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು 30 to 40 ಮಿನಿಟ್ಸು ಅಥವಾ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ನೋಡಿ, ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ, ಯಾಕಂದರೆ ನಾವಿಲ್ಲಿ ಕ್ಯೂಬ್ಗಳನ್ನ ಬಳಸಿರೋದಿಲ್ಲ, ಹಾಗಾಗಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ತುಂಬಾ ತಂಪಾಗಿರುತ್ತೆ. ಟೇಸ್ಟ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ವಾಟರ್ ಮೆಲನ್ ಜ್ಯೂಸ್ ಅಥವಾ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮನೆಯಲ್ಲೇ ರೆಡಿಯಾಗಿರುತ್ತೆ. ಕೇವಲ 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು.
ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಜ್ಯೂಸ್ ರೆಸಿಪಿಗಳು ಅಥವಾ ತಂಪಾದ ಪಾನೀಯ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.